ಕಾತ್ಯಾಯಿನಿ 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 ಎದ್ದೇಳೆ. ಏನತ್ತೆ? ಆ ಪೀಡೆ ಹಿರಣ್ಮಯಿ ಮನೇಲೆಲ್ಲೂ ಕಾಣಿಸ್ತಿಲ್ವೇ? ಹೌದಾ ಅತ್ತೆ? ಹೂ ಕಣೆ, ನಾವು ಹೇಳ್ದಂಗೆ ಮನೆ ಬಿಟ್ಟು ಹೋಗಿದ್ದಾಳೆ. ನಿಜವಾಗ್ಲೂ ಹೋಗಿದ್ದಾಳ? ಅವಳ ಹತ್ರ ಇದ್ದಿದ್ದು 3 ಮತ್ತೊಂದು ಬಟ್ಟೆ, ನೇತ್ ಹಾಕೊಳಕ್ಕೊಂದು ಚೀಲ, ಯಾವ್ದು ಕಾಣಿಸ್ತಿಲ್ಲ. ಹಂಗಂದ್ರೆ ಮನೆ ಬಿಟ್ಟು ಹೋಗಿರೋದು ಪಕ್ಕ. ನಮ್ ದಾರಿ ಗಡ್ಡ ಇದ್ದಿದ್ ಮುಳ್ಳನೇನೋ ಸರ್ಸಾಯ್ತು. ಅಣ್ಣ ಹಿರಣ್ಮಯಿ ಎಲ್ಲಿ ಅಂತ ಕೇಳಿದ್ರೆ ಏನೇ ಹೇಳೋದು? ಹಿರಣ್ಮಯಿ, 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 ಹಿರಣ್ಮಯಿ. ತುಳ್ಳ ಹುಡುಕಿ ಹುಡುಕಿನೇ ನನಗೆ ವಯಸ್ಸಾಗುತ್ತೆ. ಹಿರಣ್ಮಯಿ ಅತ್ತೆ, ಹಿರಣ್ಮಯಿಯಲ್ಲಿ ಬೆಳಗಿಂದ ಕಾಣಿಸ್ತಾ ಇಲ್ಲ ಕಣೋ. ಕಾಣಿಸ್ತಾ ಇಲ್ಲ ಅಂದ್ರೆ? ದೇವಸ್ಥಾನಕ್ಕೆ ಹೋಗಿರ್ಬೇಕು, ಬ್ರಹ್ಮೋತ್ಸವ ಅಲ್ವಾ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ ಬರಕ್ ಹೋಗಿರ್ಬೇಕು. ಅತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾಕ್ಟೀಸು ಅಂತ ಹೇಳಿದ್ಲು. ಈಗ ಅವಳೇ ಇಲ್ಲ ಅಂದ್ರೆ ಇರು, ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ಕುಲಶೇಖರ್ ಮಾವ, ಹಿರಣ್ಮಯಿ ನೋಡಿದ್ರ? ಇಲ್ಲ, ಇಲ್ಲೇ ಒಳಗೆ ಎಲ್ಲೇ ಇರ್ತಾಳೆ ನೋಡು. ಎಲ್ಲ ಕಡೆ ಹುಡುಕ್ದೆ ಮಾವ, ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಅತ್ತೆ ಹೇಳಿದ್ಲು ಅವಳು ದೇವಸ್ಥಾನದ ಹತ್ರ ಹೋಗಿರ್ಬೋದು ಅಂತ. ಅಲ್ಲೂ ಹೋಗಿ ನೋಡಿದೆ, ಅವಳು ಇವತ್ತು ದೇವಸ್ಥಾನಕ್ಕೆ ಹೋಗಿಲ್ವಂತೆ. ಅಲ್ಲ, ಹಿರಣ್ಮಯಿ ಸ್ವಲ್ಪ ಕಾಣಿಸಿಲ್ಲ ಅಂದ್ರೆ ಯಾಕೆ ಇಷ್ಟೊಂದು ಚಡಪಡಿಕೆ? ಅದು ಉತ್ಸವದಲ್ಲಿ ನಾವಿಬ್ರು ಸೇರಿ ಕಚೇರಿ ನಡೆಸ್ಬೇಕಲ್ವಾ. ಈಗ ನಾನು ಒಬ್ಬನೇ ಪ್ರಾಕ್ಟೀಸ್ ಮಾಡಿದ್ರೆ ಹೇಗೆ? ಅದಕ್ಕೆ ಅವಳನ್ನ ಹುಡುಕ್ತಾ ಇದ್ದೀನಿ. ಏಯ್, ನಿಜವಾಗ್ಲೂ ಅಷ್ಟೇನಾ? ಅವಳೇನು ಜಾತ್ರೆಯಲ್ಲಿ ಕಳೆದೋಗೋ ಚಿಕ್ಕ ಮಗು ಅಲ್ಲ, ಹತ್ತೂರವರು ಕಣ್ಣು ಬಿಟ್ಕೊಂಡು ನೋಡೋ ಹಾಗೆ ಮಾಡೋ ಸಂಗೀತಗಾರ್ತಿ. ಇಲ್ಲೆಲ್ಲೂ ಇಲ್ಲ ಅಂದ್ರೆ ಖಂಡಿತ ಗಣೇಶನ ಹತ್ರ ಹೋಗಿರ್ತಾಳೆ. ಗಣೇಶನ? ಅದ್ಯಾರು? ನಂಗೂ ಗೊತ್ತಿಲ್ಲಪ್ಪ. ಮನ್ ಸರಿ ಇಲ್ದಿದ್ದಾಗ ಗಣೇಶ ನೋಡ್ಕೊಂಡ್ ಬರ್ತೀನಿ ಅಂತ ಕಾಡ್ ಕಡೆ ಹೋಗ್ತಾಳೆ. ಕಾಡೊಳಗ? ಯಾವ ಕಾಡೊಳಗೆ? ಅದೇ ಬ್ರಹ್ಮಗಿರಿ ಕಾಡು, ನಮ್ ದೇವಸ್ಥಾನ ಉತ್ತರ ದಿಕ್ಕಿಗಿದೆಯಲ್ಲ ಅದು. ಸರಿ ಮಾವ. ಏನು ನನ್ನ ಮತ್ತೆ ಮನೆಗೆ ಹೋಗು ಅಂತಿದ್ಯಾ? ಯಾಕೆ? ನಾನ್ ನಿನ್ ಜೊತೆ ಈ ಕಾಡಿನಲ್ಲಿರೋದು ನಿನಗಿಷ್ಟ ಇಲ್ಲ ಅಲ್ವಾ? ಆದ್ರೆ ನಾನಲ್ಲಿ ಯಾರಿಗೋಸ್ಕರ ಇರ್ಲಿ? ಅಪ್ಪಾಜಿಗೋಸ್ಕರ ಇರ್ಬೇಕು ಅಂತೀಯಾ? ನಾನು ಎಷ್ಟು ವರ್ಷ ಆ ಮನೇಲಿ ಇದ್ದಿದ್ದೆ ಅಪ್ಪಾಜಿಗೋಸ್ಕರ ಗಣೇಶ. ಈ ಕ್ಷಣಕ್ಕೂ ನಾನು ಅಪ್ಪಾಜಿ ನೆನ್ಸ್ಕೊಂಡ್ರೆ ಮನೆ ಬಿಟ್ಟು ಬಂದು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ಆದ್ರೆ ಕಾತ್ಯಾಯಿನಿನೂ ಅತ್ತೆ ನನ್ನ ಬಗ್ಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಇಲ್ಲ ಇಲ್ಲ, ಬರೀ ಬೇಸರ ಅಲ್ಲ, ಅದಕ್ಕೆ ಮೀರಿದ ಕಹಿ. ಕಾತ್ಯಾಯಿನಿ ಚಿಕ್ಕ ವಯಸ್ಸಿಂದನೂ ಮನೆ ಮಾಡ್ಕೊಂಡಿದ್ದ ದ್ವೇಷ ಈಗ ಹೊಗೆ ಅಡಕ್ ಶುರುವಾಗಿದೆ. ಪಾಪ, ಅವಳದು ತಪ್ಪಿಲ್ಲ, ಅವ್ರ ಅಪ್ಪನ ಪ್ರೀತಿನ ಕಿತ್ಕೊಂಡೆ ಅಂತ ಅವಳಿಗೆ. ಆದ್ರೆ ನಾನು ಆ ರೀತಿ ಏನೂ ಮಾಡಿಲ್ಲ ಕಣೋ. ಆದ್ರೆ ಅಪ್ಪಾಜಿನೇ ನನ್ನ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ, ನಾನೇನ್ ಮಾಡ್ಲಿ? ಅದಕ್ಕೆ ವಯಸ್ಸಿಗೆ ಬಂದಿರೋ ಹುಡುಗಿ ಒಂಟಿಯಾಗಿ ಬದುಕೋದು ಎಷ್ಟು ಕಷ್ಟ ಅಂತ ಗೊತ್ತಿದ್ದು ಮನೆ ಬಿಟ್ಟು ಹೋಗಕ್ ಹೇಳಿತ್ತು. ಇಲ್ಲ ಕಣೋ, ನಾನು ವಾಪಸ್ ಹೋಗೋದಕ್ಕೆ ಯಾಕೋ ಮನ್ಸಾಗ್ತಿಲ್ಲ, ನಾನು ಹೋಗೋದಿಲ್ಲ. ಹಿರಣ್ಮಯಿ, 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 ಹಿರಣ್ಮಯಿ. ಶಿವು, ಹಿರಣ್ಮಯಿ, ಹಿರಣ್ಮಯಿ, ಆನೆ.
ಹಿರಣ್ಮಯಿ, ನೀನ್ ಇಲ್ಲಿ ಯಾಕೆ ಬರಕ್ ಹೋದೆ? ನಾನೇನಾದ್ರೂ ಸರಿಯಾದ ಟೈಮಿಗೆ ಬರದೆ ಹೋಗಿದ್ರೆ ಆ ಆನೆ ಏನೂ ಮಾಡ್ತಿರ್ಲಿಲ್ಲ. ಯಾಕೆ ಅಂದರೆ ಅವನು ನನ್ನ ಫ್ರೆಂಡು. ಆನೆ ನಿನ್ ಫ್ರೆಂಡಾ? ಗಣೇಶ ಗಣೇಶ ಹೆದ್ರುಕೋಬೇಡಿ, ಅವನೇನು ಮಾಡಲ್ಲ, ಬನ್ನಿ. ಅಪ್ಪಾಜಿ ನನ್ನ ಮನೆ ಕರ್ಕೊಂಬರೋಕ್ಕಿಂತ ಮುಂಚೆ ನಾನು ಇಲ್ಲೇ ಇದ್ದಿತ್ತು ಈ ಗಣೇಶನ್ ಜೊತೆ. ಓ, ನೀನ್ ಕಾಡೊಳಗೆ ಹೋದೆ ಅಂತ ಕುಲಶೇಖರ್ ಮಾವ ಹೇಳಿದಾಗ ನನಗೆ ತುಂಬಾ ಗಾಬರಿ ಆಗಿತ್ತು. ಇಂಥ ದೊಡ್ಡ ಕಾಡಲ್ಲಿ ಯಾರಪ್ಪ ಗಣೇಶ ಅಂತ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು. ಗಣೇಶ ಅಂದ್ರೆ ಆನೆನಾ? ಇವನು ನನ್ನ ಪಾಲಕ್ ಬರೀ ಆನೆ ಅಲ್ಲ, ನಾನು ಬೇಸರ ಮಾಡ್ಕೊಂಡು ಬಂದಾಗೆಲ್ಲ ನನ್ನ ನಗ್ಸ್ ಕಳ್ಸೋ ಸ್ನೇಹಿತ. ಅಲ್ಲಿಗೆ ಈ ಆನೆಗಿರೋ ಯೋಗ್ಯತೆ ನನಗಿಲ್ಲ ಅಂತ ಆಯ್ತು. ನಾನೆಲ್ಲ ಹಾಗಂದೆ? ಮತ್ತೆ ನಿನ್ ಬೇಸರ ಏನು ಅಂತ ನನ್ನ ಹತ್ರ ಹೇಳ್ಕೊಳ್ಳೋದೇ ಇಲ್ಲ. ಎಲ್ಲ ಸಂದರ್ಭದಲ್ಲೂ ನಾನೇ ಅರ್ಥ ಮಾಡ್ಕೊಳಕ್ಕಾಗಲ್ವಲ್ಲ. ಸರಿ, ಈಗಲಾದ್ರೂ ಹೇಳು, ಇಷ್ಟು ಬೇಸರ ಮಾಡ್ಕೊಂಡು ಯಾಕೆ ಇಲ್ಲಿ ಬಂದಿದೀಯಾ? ಅದಕ್ಕೆ ಕಾರಣ ಏನು? ನಿನ್ನೆ ಕೇಳ್ತಾ ಇರೋದು. ಏನೂ ಇಲ್ಲ, ಸುಮ್ಮನೆ ಹೀಗೆ. ಅಂದ್ರೆ ನನ್ನ ಯೋಗ್ಯತೆ ಇಷ್ಟೇ ಅಂತ ಆಯ್ತು. ಸರಿ ಬಾ, ಮನೆಗೆ ಹೋದ್ಮೇಲೆ ನಾ ವಿಚಾರಿಸ್ಕೋತೀನಿ. ಬ್ರಹ್ಮೋತ್ಸವದಲ್ಲಿ ನಾವು ಯಾವ ಹಾಡು ನುಡಿಸ್ಬೇಕು ಅಂತ ಫೈನಲ್ ಮಾಡ್ಕೋಬೇಕು. ಸರಿ ಬಾ. ನಾನು ನಿಮ್ಮ ಜೊತೆ ಕಚೇರಿ ನಡೆಸ್ಕೊಡ್ತಿಲ್ಲ. ಯಾಕೆ? ಹೌದು, ಏನಿದು ಬಟ್ಟೆ ಬ್ಯಾಗು? ಮನೆ ಬಿಟ್ಟು ಬಂದ್ಯಾ? ನೀನ್ ಮನೆ ಬಿಟ್ಟು ಬರೋ ಅಂಥದ್ದು ಏನಾಯ್ತು? ಯಾರೇನಾದ್ರು ಅಂದ್ರ? ಕಾತ್ಯಾಯಿನಿ ಅವಳೇ ಏನಾದ್ರೂ ಹೇಳಿರ್ಬೇಕು ಅಲ್ವಾ? ನೀವು ಕಾತ್ಯಾಯಿನಿ ಬಗ್ಗೆ ತಪ್ಪಭಿಪ್ರಾಯ ಇಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಅವಳು ನಿಮ್ಮ ಮಾವನ ಸ್ವಂತ ಮಗಳು ಅನ್ನೋದು ನಿಮಗೆ ನೆನಪಿರ್ಲಿ. ಅದೇನ್ ಸ್ವಂತ ಸ್ವಂತ ಅಂತ ಒತ್ತಿ ಒತ್ತಿ ಹೇಳೋದು ನೀನು? ಹಾ, ಹೇಳು ಹಿರಣ್ಮಯಿ. ನೀನ್ ಹಿಂಗ್ ಹೇಳಿದ್ರೆ ಬಾಯಿ ಬಿಡಲ್ಲ. ಮೊದಲು ಮನೆಗೆ ಬಾ. ವರದರಾಜ್ ಮಾವನ್ಗೆ ಹೇಳಿದ್ರೆ ನೀನ್ ಬಾಯಿ ಬಿಡೋದು. ಮಾವ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ನೀನ್ ನೋಡಿದ್ರೆ ಅವ್ರಿಗೊಂದು ಮಾತು ಹೇಳದೆ ಮನೆ ಬಿಟ್ಟು ಬರ್ತೀಯ. ಇವತ್ತು ಮನೆಗೆ ಬಾ, ಅವ್ರು ಏನಾದ್ರು ಒಂದು ತೀರ್ಮಾನ ಮಾಡ್ತಾರೆ. ಈಗ ನೀ ನನ್ನ ಜೊತೆ ಬರ್ದೇ ಹೋದ್ರೆ ನನ್ನ ಮೇಲೆ ಆಣೆ. ನಾನು ಇಲ್ಲಿಗೆ ಬರೋವರೆಗೂ ಗಣೇಶ ಅನ್ನೋ ಹೆಸರಿನವನು ನನ್ನ ಪಾಲಿನ ವಿಲ್ಲನ್ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಇಲ್ಲಿಗೆ ಬಂದಮೇಲೆ ನನಗೂ ನೀನು ಒಳ್ಳೆ ಫ್ರೆಂಡ್ ಆಗೋದೆ. ಹಿರಣ್ಮಯಿ ಜೊತೆ ಮತ್ತೆ ಬರ್ತೀನಿ ನಮ್ಮ ಮದುವೆ ಫಿಕ್ಸ್ ಆಗಿರೋ ವಿಷಯ ತಿಳ್ಸಕ್ಕೆ. ಬರಲಾ?
ಮಾತು. ಏನು? ನಾನು ಮನೆ ಬಿಟ್ಟು ಬಂದಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಅದರಲ್ಲೂ ವರದರಾಜ್ ಮಾವನ್ ಗೊತ್ತಾದರೆ ಅವ್ರು ತುಂಬ ಬೇಜಾರು ಮಾಡ್ಕೊತಾರೆ. ಇದು ಮನೆ ಬಿಟ್ಟು ಬರೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಸರಿ ಆಯ್ತು ಬಿಡು, ಹೇಳಲ್ಲ. ಆದರೆ ನೀನು ಯಾಕೆ ಮನೆ ಬಿಟ್ಟು ಬಂದೆ ಅನ್ನೋದು ನನಗೆ ಗೊತ್ತಾಗಬೇಕು. ಸರಿ ಬಿಡು, ನಿನಗೆ ಹೇಳಕ್ಕೆ ಇಷ್ಟ ಇಲ್ದಿರೋ ವಿಚಾರನ ನಾನೇನು ಕೆದಕಲ್ಲ. ಆದರೆ ನಾನು ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ಮನೆಗೆ ಬರೋಕೆ ಒಪ್ಕೊಂಡಲ್ಲ, ಇನ್ನೇನು ಮಾತಾಡಬೇಕು? ನಮ್ಮಿಬ್ಬರ ಬಗ್ಗೆ ಮಾತಾಡಬೇಕು. ನಮ್ಮಿಬ್ರ ಬಗ್ಗೆ ಮಾತಾಡೋದಕ್ಕೇನಿದೆ? ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ. ನಿನ್ನೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ನನ್ನನ್ನು ನೀ ಪೂರ್ತಿಯಾಗಿ ಆವರಿಸ್ಕೊಂಡ್ಬಿಟ್ಟಿದ್ಯಾ. ನೀನಿಲ್ಲ ಅಂದರೆ ನಾನಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ. ಹೀಗ ಅಮಾಯಕಳ ಥರ ನಟಿಸ್ತಾನೆ ಅನ್ಸುತ್ತಲ್ವಾ? ಕಂಡೋರ್ ಮನ್ಸಲ್ಲೋ ಕೂತ್ಕೊಳ್ಳೋದು. ಈ ಮನೇಲಿ ನೀನು ಅಂದ್ಕೊಳ್ಳೋದಾಗ್ಲಿ ಶಿವು ಅಂದ್ಕೊಳ್ಳೋದಾಗ್ಲಿ ಯಾವುದು ನಡೆಯಲ್ಲ. ನಾನು ಆಗಲೇ ಅಣ್ಣನ ಹತ್ರ ಕಾತ್ಯಾಯಿನಿ ಶಿವು ಮದುವೆ ಬಗ್ಗೆ ಮಾತಾಡಿದ್ದೀನಿ. ಅದಕ್ಕೆ ಅಣ್ಣನೂ ಒಪ್ಕೊಂಡಿದ್ದಾನೆ. ಬ್ರಹ್ಮೋತ್ಸವ ಮುಗಿತಾ ಇದ್ದಾಗೆ ಈ ಮನೆಯಲ್ಲಿ ಮದುವೆ ಶುಭ ಕಾರ್ಯ. ಮನೇಲಿ ನಿಮಗೂ ಕಾತ್ಯಾಯನಿಗೂ ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ. ನಾನು ಯಾವಾಗ ನಿಮ್ಗೆ ಆ ರೀತಿ ಭಾವನೆ ಬರತಾ ನಡ್ಕೊಂಡಿದ್ದೀನಿ? ನೀನು ನನ್ನ ಜೊತೆ ಇದ್ದಾಗಲೆಲ್ಲ ನೀನು ಖುಷಿಯಾಗಿರೋದನ್ನು ನಾನು ಗಮನಿಸಿದ್ದೀನಿ. ಚಿಕ್ಕ ವಯಸ್ಸಿಂದ ನಾವಿಬ್ರು ಒಟ್ಟಿಗೆ ಬೆಳೆದವರು. ಸ್ನೇಹಿತರು ಅಂದರೆ ಖುಷಿಯಾಗೇ ಇರ್ತಾರೆ, ಅದನ್ನು ಪ್ರೀತಿ ಅನ್ಕೊಳ್ಳೋದಾ? ಆಯಿತು, ಸ್ನೇಹಿತರು ಅಂತಲೇ ಅಂದ್ಕೊಳ್ಳೋಣ. ಇಬ್ಬರು ಸ್ನೇಹಿತರು ಮದುವೆ ಆದರೆ ಅವ್ರ ಜೀವನ ತುಂಬ ಸುಂದರವಾಗಿರುತ್ತೆ. ನಾನು ಗಣೇಶನು ಒಳ್ಳೆ ಸ್ನೇಹಿತರು. ಹಾಗಂತ ಗಣೇಶನ್ ಮದುವೆ ಆಗ್ಲಾ? ಮದುವೆ ವಿಷಯದಲ್ಲಿ ನಾನೇ ಬೇರೆ, ಗಣೇಶನೇ ಬೇರೆ. ನಾನು ಯಾವತ್ತೂ ನಿಮ್ಮನ್ನು ಆ ದೃಷ್ಟಿಲಿ ನೋಡಿಲ್ಲ. ಈಗಿಂದ ನೋಡೋಕೆ ಶುರು ಮಾಡು. ನನಗಿಷ್ಟ ಇಲ್ಲ. ನೀನಂದರೆ ನನಗೆ ತುಂಬ ಇಷ್ಟ ಹಿರಣ್ಮಯಿ. ಈ ವಿಷಯನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬ ಸಲ ಅಂದ್ಕೊಂಡೆ. ಆದರೆ ಯಾವಾಗಲೂ ಇನ್ನೊಬ್ರು ಹಿತ ಬಯಸೋ ನೀನು ನನ್ನ ಪ್ರೀತಿ ಒಪ್ಕೊಳ್ಳೋದ್ರಲ್ಲೂ ಎಲ್ಲಿ ಸ್ವಾರ್ಥ ಅಂದ್ಕೊಂಡ್ಬಿಡ್ತೀವೋ ಅಂತ ತುಂಬ ಹೆದರ್ದೆ. ಆದರೆ ನಿನ್ನೆ ದೇವಸ್ಥಾನದ ಹತ್ರ ಧೈರ್ಯ ಮಾಡಿ ಎಲ್ಲ ಹೇಳ್ಕೊಂಡೆ. ಆದರೆ ನೀನು ಏನು ಕೇಳಿಸ್ಕೊಳ್ಳದೆ ಹಾಗೆ ಹೊರಟೋದೆ. ಕಾತ್ಯಾನಿ ಎಲ್ಲ ಕೇಳಿಸ್ಕೊಂಡ್ಳು. ಅಲ್ಲಿಗೆ ದೇವ್ರ ಇಚ್ಛೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕಾತ್ಯಾಯನಿನ ಮದುವೆ ಆಗಿ ಸಂತೋಷವಾಗಿರಿ. ಒಂದು ತುಂಬ ಕುಟುಂಬದಲ್ಲಿ ನೀವು ಒಬ್ಬರಾಗಿರ್ತೀರ. ನನ್ನಂತ ಅನಾಥೇನು ಪ್ರೀತಿಸೋ ಹುಚ್ಚತನ ಬೇಡ. ನೀನು ಸಿಗದೆ ಹೋದರೆ ನಾನು ಹುಚ್ಚಾನೇ ಆಗ್ಬೋದೇನೋ. ದಯವಿಟ್ಟು ನಾನು ಒಪ್ಕೋ. ಮನೆಗೆ ಬಂದ್ಮೇಲೆ ನಾನು ನಿಮಗೆ ಉತ್ತರ ಹೇಳ್ತೀನಿ. उत्तिष्ठ जगदीश्वरी।
ಏನೋ ಇದು ಏನಪ್ಪ ಇಲ್ಲಿ ಸುಂದರಮೂರ್ತಿ ಅವರು ಎಲ್ಲಿರ್ತಾರೆ? ಒಳಗಡೆ ಇದ್ದಾರೆ ಹೋಗಿ.